ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳ ಜೊತೆ ಮಾತನಾಡುವಾಗ ಬಳಸುವ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯೋಣ. ಬನ್ನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫಸ್ಟ್ ಸೆಂಟೆನ್ಸ್, ಬೆಳಗ್ಗೆ ಆಯಿತು ಎದ್ದೇಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಗೆಟ್ ಅಪ್ ಇಟ್ಸ್ ಮಾರ್ನಿಂಗ್. ಗೆಟ್ ಅಪ್ ಇಟ್ಸ್ ಮಾರ್ನಿಂಗ್. ತಿಂಡಿ ಏನಿದೆ ಅಥವಾ ನಾಷ್ಟ ಏನಿದೆ ಅಂತ ಹೇಳ್ತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ವಾಟ್ ಈಸ್ ಫಾರ್ ಬ್ರೇಕ್ಫಾಸ್ಟ್. ವಾಟ್ ಈಸ್ ಫಾರ್ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಒನ್, ಬ್ರಷ್ ಮಾಡ್ಕೋ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಬ್ರಷ್ ಯುವರ್ ಟೀತ್. ಬ್ರಷ್ ಯುವರ್ ಟೀತ್. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಹಸಿವೆ ಆಗಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ಅವನಿಗೆ ಹಸಿವೆ ಆಗಿಲ್ಲ. ಇದಕ್ಕೆ ಹೇಳಬೇಕು ಹಿ ಈಸ್ ನಾಟ್ ಹಂಗ್ರಿ. ಹಿ ಈಸ್ ನಾಟ್ ಹಂಗ್ರಿ. ನೆಕ್ಸ್ಟ್ ಒನ್, ನಿನಗೆ ನಿದ್ರೆ ಬರುತ್ತಿದೆಯೇ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಆರ್ ಯು ಫೀಲಿಂಗ್ ಸ್ಲೀಪಿ. ಆರ್ ಯು ಫೀಲಿಂಗ್ ಸ್ಲೀಪಿ. ಬೇಗ ಮಲಗು. ಬೇಗ ಮಲಗು. ಇದಕ್ಕೆ ಹೇಳಬೇಕು ಗೋ ಟು ಬೆಡ್ ಅರ್ಲಿ. ಗೋ ಟು ಬೆಡ್ ಅರ್ಲಿ. ಬೇಗ ಮಲಗು. ನೆಕ್ಸ್ಟ್ ಸೆಂಟೆನ್ಸ್, ನೆಲದ ಮೇಲೆ ನೀರು ಚೆಲ್ಲಬೇಡ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಸ್ಪಿಲ್ ದ ವಾಟರ್ ಆನ್ ಫ್ಲೋರ್. ಡೋಂಟ್ ಸ್ಪಿಲ್ ದ ವಾಟರ್ ಆನ್ ಫ್ಲೋರ್. ಸ್ಪಿಲ್ ಅಂದರೆ ಚೆಲ್ಲುವುದು ಅಂತ ಅರ್ಥ ಕೊಡುತ್ತದೆ. ನೆಕ್ಸ್ಟ್ ಸೆಂಟೆನ್ಸ್, ತಪ್ಪುಗಳನ್ನು ಮಾಡಬೇಡ. ಇದಕ್ಕೆ ಹೇಳಬೇಕು ಡೋಂಟ್ ಮೇಕ್ ಮಿಸ್ಟೇಕ್ಸ್. ಡೋಂಟ್ ಮೇಕ್ ಮಿಸ್ಟೇಕ್ಸ್. ನೆಕ್ಸ್ಟ್ ಒನ್, ಇವತ್ತು ಶಾಲೆ ಇಲ್ಲ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ದೇರ್ ಈಸ್ ನೋ ಸ್ಕೂಲ್ ಟುಡೇ. ದೇರ್ ಈಸ್ ನೋ ಸ್ಕೂಲ್ ಟುಡೇ. ಸ್ವಲ್ಪ ನೀರು ತೆಗೆದುಕೊಂಡು ಬಾ. ಗೆಟ್ ಸಮ್ ವಾಟರ್. ಗೆಟ್ ಸಮ್ ವಾಟರ್. ನಿನ್ನ ಮುಖ ತೊಳೆದುಕೋ. ವಾಶ್ ಯುವರ್ ಫೇಸ್. ವಾಶ್ ಯುವರ್ ಫೇಸ್. ನೆಕ್ಸ್ಟ್ ಸೆಂಟೆನ್ಸ್, ಹೋಗಿ ತಯಾರಾಗು ಅಥವಾ ಸಿದ್ಧರಾಗು ಅಂತ ಹೇಳ್ತೀವಿ ಗೋ ಗೆಟ್ ರೆಡಿ. ಗೋ ಗೆಟ್ ರೆಡಿ. ನೆಕ್ಸ್ಟ್ ಒನ್, ಹೊರಗಡೆ ಆಡು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಪ್ಲೇ ಔಟ್ಸೈಡ್. ಪ್ಲೇ ಔಟ್ಸೈಡ್. ನೆಕ್ಸ್ಟ್ ಸೆಂಟೆನ್ಸ್, ಇಲ್ಲಿ ಕೂಡು. ಸಿಟ್ ಹಿಯರ್. ಸಿಟ್ ಹಿಯರ್. ಇಲ್ಲಿ ಕೂಡು. ಸಿಟ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್, ಇದನ್ನು ಮುಟ್ಟಬೇಡ. ಇದಕ್ಕೆ ಹೇಳ್ತೀವಿ ಡೋಂಟ್ ಟಚ್ ಇಟ್. ಡೋಂಟ್ ಟಚ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್, ಅಳುವುದನ್ನು ನಿಲ್ಲಿಸು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಸ್ಟಾಪ್ ಕ್ರಾಯಿಂಗ್. ಸ್ಟಾಪ್ ಕ್ರಾಯಿಂಗ್. ಅಳುವುದನ್ನು ನಿಲ್ಲಿಸು. ಸ್ಟಾಪ್ ಕ್ರಾಯಿಂಗ್. ಬೇಗ ತಿನ್ನು. ಇದಕ್ಕೆ ಹೇಳ್ತೀವಿ ಈಟ್ ಕ್ವಿಕ್ಲಿ. ಈಟ್ ಕ್ವಿಕ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ಜಗಳ ಆಡಬೇಡ. ಡೋಂಟ್ ಫೈಟ್. ಡೋಂಟ್ ಫೈಟ್. ಜಗಳ ಆಡಬೇಡ. ಡೋಂಟ್ ಫೈಟ್. ನೆಕ್ಸ್ಟ್ ಸೆಂಟೆನ್ಸ್, ಆಡುವುದಕ್ಕೆ ಹೋಗು. ಗೋ ಟು ಪ್ಲೇ. ಗೋ ಟು ಪ್ಲೇ. ನೆಕ್ಸ್ಟ್ ಒನ್, ಬಟ್ಟೆ ಹಾಕೊಳ್ಳು. ಇದಕ್ಕೆ ಹೇಳ್ತೀವಿ ಪುಟ್ ಆನ್ ದಿ ಕ್ಲಾತ್ಸ್. ಪುಟ್ ಆನ್ ದಿ ಕ್ಲಾತ್ಸ್. ನೀನು ಯಾವ ಶಾಲೆಯಲ್ಲಿ ಓದುತ್ತೀಯೇ. ಇದಕ್ಕೆ ಹೇಳಬೇಕು ಇನ್ ವಿಚ್ ಸ್ಕೂಲ್ ಡು ಯು ಸ್ಟಡಿ. ಇನ್ ವಿಚ್ ಸ್ಕೂಲ್ ಡು ಯು ಸ್ಟಡಿ. ನೆಕ್ಸ್ಟ್ ಸೆಂಟೆನ್ಸ್, ನಿಮ್ಮ ಟೀಚರ್ ಹೆಸರೇನು. ವಾಟ್ ಈಸ್ ಯುವರ್ ಟೀಚರ್ ನೇಮ್. ವಾಟ್ ಈಸ್ ಯುವರ್ ಟೀಚರ್ ನೇಮ್. ನಿನ್ನ ಮೆಚ್ಚಿನ ಕಾರ್ಟೂನ್ ಯಾವುದು. ಸಾಮಾನ್ಯವಾಗಿ ಮಕ್ಕಳಿಗೆ ಕೇಳ್ತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ವಿಚ್ ಈಸ್ ಯುವರ್ ಫೇವ್ರೈಟ್ ಕಾರ್ಟೂನ್. ವಿಚ್ ಈಸ್ ಯುವರ್ ಫೇವ್ರೈಟ್ ಕಾರ್ಟೂನ್. ನೆಕ್ಸ್ಟ್ ಒನ್, ನಿನಗೆ ಎಷ್ಟು ಸ್ನೇಹಿತರಿದ್ದಾರೆ. ಹೌ ಮೆನಿ ಫ್ರೆಂಡ್ಸ್ ಡು ಯು ಹ್ಯಾವ್. ಹೌ ಮೆನಿ ಫ್ರೆಂಡ್ಸ್ ಡು ಯು ಹ್ಯಾವ್. ನೆಕ್ಸ್ಟ್ ಒನ್, ನಿನ್ನ ಪೆನ್ ಎಲ್ಲಿದೆ. ಇದಕ್ಕೆ ಹೇಳ್ತೀವಿ ವೇರ್ ಈಸ್ ಯುವರ್ ಪೆನ್. ವೇರ್ ಈಸ್ ಯುವರ್ ಪೆನ್. ನೆಕ್ಸ್ಟ್ ಸೆಂಟೆನ್ಸ್, ಅದನ್ನು ಆಮೇಲೆ ಮಾಡು. ಡೂ ದ್ಯಾಟ್ ಲೆಟರ್. ಡೂ ದ್ಯಾಟ್ ಲೆಟರ್. ಅದನ್ನು ಆಮೇಲೆ ಮಾಡು. ಡೂ ದ್ಯಾಟ್ ಲೆಟರ್. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಮತ್ತು ಚಾನೆಲ್ ಮೇಲೆ ಹೊಸವರಾದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಮೇಲೆ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿಕೊಳ್ಳಿ. ಥ್ಯಾಂಕ್ ಯು.